ಹೇಳ್ತಾ ಇದ್ದಲ್ಲ, ಈ ಬಾರಿ 2028ರಲ್ಲಿ ನಾವು ಖಾತೆಯನ್ನು ತೆರೆಯೋದಲ್ಲ. ಇಲ್ಲಿ ಕಾಂಗ್ರೆಸ್ ಏನು ಭದ್ರಕೋಟೆಯಲ್ಲಿಲ್ಲ, ಜನತಾದಳ ಗೆದ್ದೈತಿ, ಇಂಡಿಪೆಂಡೆಂಟ್ ಗೆದ್ದಾರ, ಎಲ್ಲ ಅಭ್ಯರ್ಥಿಗಳು ಗೆದ್ದಾರ. ಇಲ್ಲೇ ಕಾಂಗ್ರೆಸ್ ಏನು ಸತತವಾಗಿ ಎಲ್ಲೂ ಗೆದ್ದಿಲ್ಲ. ನಾವು ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಏನು ಈ ಸಲ NDA ಮೈತ್ರಿಕೂಟ ಐತಿ, ಆ NDA ಮೈತ್ರಿಕೂಟ ಈ ಬಾರಿ 2028ರಲ್ಲಿ ಪಕ್ಕ ಗೆಲ್ತೀವಿ, ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ನಾಯಕರ ಹೇಳಿಕೆ, ಗಂಗಾಧರ ನಾಯಕರ ಹೇಳಿಕೆ, BV ನಾಯಕರ ಮೂವರು ಹೇಳಿಕೆಗಳನ್ನು ವಿಡಿಯೋ ಸಮೇತವಾಗಿ ನಾನು ರಾಜ್ಯದ BJPಯ ತಂಡಕ್ಕೆ ಕೊಟ್ಟಿದ್ದೇನೆ. ಅವರು ಈ ನಿರ್ಣಯ ಅವ್ರವ್ರಿಗೆ ಹೇಳ್ತಾರೆ. ಈಗ ನಾವು ವೆಂಕಟಪ್ಪ ನಾಯಕ್ ಸಾಹೇಬ್ರಿಗೆ ನಾವು ಹೇಳಕ್ಕೆ ಬರಲ್ಲ, ಅವ್ರ ಕಡೆಯಿಂದ ಹೇಳಿಸ್ತಾರೆ. ಯಾರೂ ಈ ರೀತಿ ಹೇಳಿಕೆಗಳನ್ನು ಕೊಡಬೇಕು, ಗೊಂದಲಗಳ ನಿರ್ಮಾಣ ಮಾಡೋರು. ನಾ ಹೇಳಿದ್ದೀನಿ, ಇಲ್ಲಿ ಪ್ರತಿಯೊಬ್ಬ ಮತದಾರರು ನಮ್ಮ ಪರವಾಗಿದ್ದಾರೆ. ಇವತ್ತು ನಮ್ಮ ನಾಯಕರು ಗೊಂದಲವನ್ನು ಸೃಷ್ಟಿ ಮಾಡ್ತಾರೆ ಅಂತ ಹೇಳಿದೆ ನಾನು. ನಾಯಕರು ವಿರೋಧ ಪಕ್ಷವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಜ್ಯದಿಂದ ಕೊಡ್ತಕ್ಕಂಥ ಹೋರಾಟಗಳನ್ನೆಲ್ಲವೂ ಕೂಡ ನಾವು ಇಲ್ಲಿ ಹೋರಾಟಗಳ ಮುಖಾಂತರ ನಾವು ಮುಂಚೂಣಿಯಲ್ಲಿದ್ದೇವೆ. ಮತ್ತು ಸ್ಥಳೀಯ ಸಮಸ್ಯೆಗಳನ್ನು ಕೂಡ ತೆಗೆದುಕೊಂಡು ಇವತ್ತು ಹೋರಾಟದಲ್ಲಿದ್ದಾರೆ. ಹಲವಾರು ಇವತ್ತು ಜೋಳ ಖರೀದಿ ಕೇಂದ್ರಗಳಿರ್ಬೋದು, ರೈತರಿಗೆ ಅನ್ಯಾಯ ಆದಾಗಿರ್ಬೋದು, ಹಲವಾರು ರೀತಿಯಲ್ಲಿ ಹೋರಾಟಗಳಲ್ಲಿ ನಮ್ಮ ಅಧ್ಯಕ್ಷರಿರ್ಬೋದು, ನಮ್ಮ ಸಂಘಟನೆ ತಂಡ ಇರ್ಬೋದು, ನಾವು ಭಾಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ರಾಜ್ಯ ಹೆದ್ದಾರಿದ ಬಗ್ಗೆ ಈಗಾಗಲೇ ಕೆಸರಾಟ ಅವರಲ್ಲೇ ಚಲುವಾಗಿದೆ. ಇದು JDSದವರು ಮಾತನಾಡಿದ್ದಾರೆ ಮತ್ತು ಕಾಂಗ್ರೆಸ್ದವರು ಮಾತನಾಡಿದ್ದಾರೆ. ನಾನು ನಿಮ್ಮ ಮುಖಾಂತರ ನೋಡಿದ್ದು, ಕೇಳಿದ್ದು. ಬಟ್ ಅದರ ನೈಜತೆ ಏನನ್ನೋದನ್ನು ತಮ್ಮ ಮುಖಾಂತರ ನಾವು ತಿಳ್ಕೊಂಡಿದ್ದೀವಿ. ಅದು ಯಾವ ರೀತಿ ಇದೆ, ನಮ್ಮ ಹೋರಾಟ ಅವಶ್ಯಕತೆ ಇದ್ದಾಗ ನಮ್ಮ ಸಂಘಟನೆದವರು ಕೂಡ ಅದರಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆಯವರು ಭಾಗವಹಿಸ್ತಾರೆ. ಏನು ನಡೀತಾ ಇದೆ SIR ಇದನ್ನ ಕರ್ನಾಟಕದಲ್ಲಿ ಈ ಕಾಂಗ್ರೆಸ್ ನೇತೃತ್ವ ಸರ್ಕಾರ ಇದನ್ನ ಫೇಲ್ ಮಾಡೋಕ್ಕೆ, ಇದೇನು ನಡೆದಿದೆ ಇದನ್ನ ಫೇಲ್ ಮಾಡೋ ಪ್ರಯತ್ನ ಸರ್ಕಾರದಿಂದಲೇ ನಡೀಇದೆ. ಅದಕ್ಕಾಗಿಯೇ ಈಗ ಕರ್ನಾಟಕ ಈಗ ಸಂವಿಧಾನ ಮತ್ತು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಪೌರತ್ವ ನೀಡೋದಕ್ಕೆ ಕೇಂದ್ರ ಸರ್ಕಾರದ ಅಧಿಕಾರಿಗಳಿಗೆ ಮಾತ್ರ ಅಧಿಕಾರ ಇರೋದು. ಆದರೆ ರಾಜ್ಯ ಸರ್ಕಾರ ಈ ಯಾವುದೇ ಗೈಡ್ಲೈನ್ಸ್ನ ಫಾಲೋ ಮಾಡದೆ ಇದು ಒಂದು ತಮ್ಮ ನೇತೃತ್ವ ಒಂದು ಆದೇಶ ಹೊರಡಿಸ್ಬಿಟ್ಟೆ. ಏನಿದೆ ಅದರಲ್ಲಿ ಯಾವುದೋ 10 ವರ್ಷದಿಂದ ಒಂದು ಯಾವ್ದಾದ್ರು ನಾವು ರೆಂಟಲ್ ಅಗ್ರಿಮೆಂಟ್ ಕೊಟ್ಟರು ಕೂಡ VA ಮತ್ತು ಕಂದಾಯ ಅಧಿಕಾರಿಗಳು ಅವ್ರಿಗೆ ಇದನ್ನ ಇಶ್ಯೂ ಮಾಡಿಬಿಡೋದು. ಇವ್ರು ಇದನ್ನು ತಗೊಂಡೋಗಿ SIR ಒಳಗಡೆ ಹೆಸರು ಸೇರ್ಸೋಕ್ಕೆ ಅವಕಾಶ ಇದೆ. ಈಗಾದರೆ ಈ ಭಾರತದಲ್ಲಿ ಯಾರು ಅಕ್ರಮವಾಗಿ ನುಸುಳಿದ್ದಾರೆ ಅವರು ಕೂಡ ಭಾರತದ ಪೌರತ್ವವನ್ನು ತಗೊಳ್ಳೋಕೆ ಅವಕಾಶ ಆಗ್ತಾ ಇದೆ. ಇದನ್ನು ಭಾರತೀಯ ಜನತಾ ಪಕ್ಷ ತುಂಬ ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡ್ತಾ ಇದೆ ಮತ್ತು ಮುಂದಿನ ತಿಂಗಳು ಇದ್ರ ಬಗ್ಗೆ ಉಗ್ರ ಹೋರಾಟ ಮಾಡುತ್ತೆ ಅಂತ ತಮ್ಮ ಮಾಹಿತಿಗಾಗಿ ಹೇಳ್ತಾ ಇದ್ದೆ. ಮಾನ್ವಿ ವಿಧಾನಸಭಾ ಕ್ಷೇತ್ರ ST ಮೀಸಲಾಗಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರ, ಹೌದಾ? ಇಲ್ಲಿ ST ಸಮುದಾಯದ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಟಿಕೆಟ್ ಕೇಳೋ ಅಧಿಕಾರ ಇದೆ. ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಟಿಕೆಟ್ ಕೇಳುವಂಥ ಅಧಿಕಾರ ಇದೆ. ಆದರೆ ನಾನೇ ಅಭ್ಯರ್ಥಿ ಅಂತ ಹೇಳೋದು ತಪ್ಪು. ನಾನು ಯಾರೇ ಇರ್ಬೋದು. ಇವತ್ತು ಹಿರಿಯ ನಾಯಕರು, ಮಾಜಿ ಶಾಸಕರಾಗಿರ್ತಕ್ಕಂಥ ಗಂಗಾಧರ ನಾಯಕರು ಅವರು ಹೇಳಿಕೆ ಕೊಟ್ಟಿರ್ಬೋದು. ಆದರೆ ಅವ್ರು ಯಾವ ಯೋಚನೆ ಇಟ್ಕೊಂಡು ಅವರು ಹೇಳಿಕೆ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಆದರೆ BV ನಾಯಕರು ಒಂದು ಮಾತನ್ನ ಹೇಳಿದ್ದಾರೆ ಕಳೆದ SIR ಸಭೆಯಲ್ಲಿ. ಏನು ಹೇಳಿದ್ದಾರೆ? ಕಳೆದ ಬಾರಿ ನಾನು ಇಲ್ಲಿ ಅಭ್ಯರ್ಥಿ ಆಗಿದ್ದೆ, ಪಕ್ಷ ಅವಕಾಶ ಕೊಟ್ಟರೆ ಮುಂದಿನ ಬಾರಿ ನಾನು ಅಭ್ಯರ್ಥಿ ಆಗ್ತೀನಿ ಅಂತೇಳಿ ಪಕ್ಷ ಅವಕಾಶ ಕೊಟ್ಟರೆ ಅಂತ ಹೇಳಿದ್ದಾರೆ. ಒಬ್ಬ ಸಾಮಾನ್ಯ ST ಸಮಾಜದ ನಮ್ಮ ಕಾರ್ಯಕರ್ತರಿಗೂ ಕೇಳೋ ಅಧಿಕಾರ ಇದೆ. ಇನ್ನು ವೆಂಕಟಪ್ಪ ನಾಯಕರು ಅವರು ಕೂಡ ನಮ್ಮ ಮೈತ್ರಿ ಪಕ್ಷದ ಮಾಜಿ ಶಾಸಕರು. ಇವತ್ತು ಒಟ್ಟಾರೆ ನಾನು ಹೇಳೋದು, ಇದು BJP JDS ಮೈತ್ರಿ ನಿಶ್ಚಯ ಆಗೋದು ಇದು ಎಲ್ಲೂ ರಾಯಚೂರಿನ ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯದಲ್ಲ, ರಾಜ್ಯ ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯದಲ್ಲ ಅಲ್ಲ. ಇದು ರಾಷ್ಟ್ರೀಯ ಮುಖಂಡರ ನೇತೃತ್ವದಲ್ಲಿ ರಾಷ್ಟ್ರೀಯ ಪಾರ್ಲಿಮೆಂಟ್ ಬೋರ್ಡು ನಿರ್ಣಯ ಮಾಡುತ್ತೆ ಇವತ್ತು ಯಾವ ಪಕ್ಷದ ಅಭ್ಯರ್ಥಿಗಳು ಎಲ್ಲಿ ಕ್ಯಾಂಡಿಡೇಟ್ ಆಗಬೇಕಂತ. ಒಟ್ಟಾರೆ NDA ಅಭ್ಯರ್ಥಿ ನಾನು ಹೇಳೋದಿಷ್ಟೇ. ಇವತ್ತು ವೆಂಕಟಪ್ಪ ನಾಯಕರು ಇರ್ಬೋದು, ನಮ್ಮ BV ನಾಯಕರು ಇರ್ಬೋದು, ಗಂಗಾಧರ ನಾಯಕರು ಇರ್ಬೋದು, ಯಾರೇ ಇರ್ಬೋದು. ಇಲ್ಲಿ 3 ಮಂದಿ ಮಾಜಿ ಶಾಸಕರು ಇದ್ದಾರೆ ನಮ್ಮವರೇ. ಒಬ್ಬರು ಗಂಗಾಧರ ನಾಯಕರು, ನಮ್ಮ ಬಸನಗೌಡ ಬ್ಯಾಗೋಟ್ರವ್ರು ಇದ್ದಾರೆ, ಆಮೇಲೆ ಇವರು ನಮ್ಮ BV ನಾಯಕರು, ಗಂಗಾಧರ ನಾಯಕರು, ಮತ್ತು ಈಗ ಅವರು ನಮ್ಮ ಮೈತ್ರಿ ಪಕ್ಷದಲ್ಲಿ ಸೇರಿ 4 ಜನ ಇದ್ದಾರೆ. 4 ಜನ ಕೂಡ ಆಕಾಂಕ್ಷಿ ಆಗಿರೋ ಸಹಜತೆ. 4 ಜನರಲ್ಲಿ ಬಸನಗೌಡರು ಬರೋದಿಲ್ಲ, ಅದು ಮೀಸಲಾತಿ ಆಧಾರದಲ್ಲಿ ಅವ್ರು ಬರೋದಿಲ್ಲ. ಒಟ್ಟಾರೆ ಹೇಳೋದಿಷ್ಟೇ, ಈ NDA ಅಭ್ಯರ್ಥಿ ನಿರ್ಣಯ ಆಗ್ತಕ್ಕಂಥದ್ದು ದೆಹಲಿಯ ಪಾರ್ಲಿಮೆಂಟ್ ಬೋರ್ಡ್ನಲ್ಲಿ ಅಲ್ಲಿ ನಿಶ್ಚಯ ಆಗುತ್ತೆ. ಆದರೆ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ST ಸಮುದಾಯವನ್ನು ಪ್ರತಿನಿಧಿಸುವ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಕೇಳೋ ಹಕ್ಕಿದೆ. ಆದರೆ ಅದನ್ನು ಕೇಳೋ ರೀತಿಯಲ್ಲಿ ಕೇಳಬೇಕು. ಒಬ್ಬರು ಹಿರಿಯರು ಆ ರೀತಿ ಮಾತನಾಡಿರೋದು ನನ್ನ ಗಮನಕ್ಕೂ ಬಂದಿದೆ. ನಾನು ಅದನ್ನು ವರದಿಯನ್ನು ನಾನು ರಾಜ್ಯ ಕಾರ್ಯಾಲಯಕ್ಕೂ ಮತ್ತು ರಾಜ್ಯ ಮುಖಂಡರಿಗೆ ವರದಿಯನ್ನು ನೀಡಿದೆ.
ಆದರೆ ಯಾರೂ ಕೂಡ ನಾನೇ ಅಭ್ಯರ್ಥಿ ಅಂತ ಹೇಳೋದು ತಪ್ಪು ಇವತ್ತಿನ ಕಾಲಘಟ್ಟದಲ್ಲಿ. ಮುಂದೆ ನಿರ್ಣಯ ಮಾಡ್ತಕ್ಕಂಥದ್ದು ಪಾರ್ಲಿಮೆಂಟ್ ಬೋರ್ಡ್ ನಿರ್ಣಯ ಆಗಿ ಯಾರು ಅಭ್ಯರ್ಥಿ ಅಂತ ಹೇಳ್ತಾರೆ ಅವಾಗ ಅವ್ರ ಅಭ್ಯರ್ಥಿ ಆಗುತ್ತೆ. ಇವರೇ ಅಂತೇಳಿ ನಾವು ಹೇಳೋದಿಲ್ಲ. ಎಲ್ಲರೂ ಸಂಘಟನೆಗೋಸ್ಕರ